ಇಲ್ಲಿ ಇಟ್ಕೊಳ್ಳ. ಇಟ್ಕೊಳ್ಳಿ ಅಲ್ಲೇ ಇಟ್ಕೊಳ್ಳಿ. ಸೊ ಇದಕ್ಕೆ ನಾನು 250 ಗ್ರಾಮ್ಸ್ ಪನ್ನೀರ್ ತಗೊಂಡಿದ್ದೀನಿ. ಓಕೆ 250 ಗ್ರಾಮ್ಸ್ ಆಫ್ ಪನ್ನೀರ್ ತಗೊಂಡಿದ್ದಾವೆ. ಏನ್ ಓದಿರೋದು ತ್ರಿವೇಣಿ ಅವರೇ? ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ. ಅಲ್ಲ ನೀವು ಓದ್ಬಿಟ್ಟು ನಿಮ್ ಗಡಿನಾಗ ಡ್ರಾಪ್ ಔಟ್ ಮಾಡಿಸ್ಬಿಟ್ರಲ್ಲ. ನಾನು ಓದಿದ್ದೀನಲ್ಲ ಸಾಕು, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಮನೇಲಿ ಇರಿ ಬುದ್ಧಿ ಅಂತ. ಬಂದ್ಬಿಡುತ್ತೆ ಅಂತ. ಆಮೇಲೆ ಇದಕ್ಕೆ ಕ್ಯಾರೆಟ್ ಹಾಕೊಂತ ಇದ್ದೀನಿ, ಸ್ವಲ್ಪ ಕ್ಯಾಪ್ಸಿಕಮ್, ಅದು 1 ಟೇಬಲ್ ಸ್ಪೂನ್ ಸಾಕು. ಅಂಡ್ ಅಗೇನ್ ಇದಕ್ಕೆ ಕೊರಿಯಾಂಡರ್ ಲೀವ್ಸ್, ಇದಕ್ಕೆ ಸ್ವಲ್ಪ ಚಿಲ್ಲಿ ಹಾಕೊಂತ ಇದೀವಿ. ಓಕೆ ಅದ್ರ ಜೊತೆಗೆ ಪೆಪ್ಪರ್. ಹಂಗೆ ಅಂದ್ರೆ ನಾನು ಅಳತೆ ಅಂತೇನಿಲ್ಲ, ನಿಮ್ಗೆ ಟೇಸ್ಟ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ. ಅದ್ರ ಜೊತೆಗೆ ಚಿಲ್ಲಿ ಫ್ಲೇಕ್ಸ್, ಸಾಲ್ಟ್. ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದ. ಓಕೆ ಮಾಡ್ಕೊಂಡು ಇದನ್ನ ಉಂಡೆ ಮಾಡ್ಕೊಳ್ಳೋದ. ಸೊ ಇವಾಗ ನಾವು ಒಂದ್ ಸ್ವಲ್ಪ ಕ್ರೀಮ್ ರೆಡಿ ಮಾಡ್ಕೋಬೇಕು. ಓಕೆ ಸ್ಪೂನ್ ಕೊಡಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕೊಂತ ಇದ್ದೀನಿ. ಓಕೆ ಸೊ ಚಿಲ್ಲಿ ಆಯಿಲ್ ಟೇಸ್ಟಿಗೆ, ಫ್ರೆಶ್ ಕ್ರೀಮ್ ಜೊತೆ ಮಿಕ್ಸ್ Okay, ಟೇಸ್ಟಿಗೆ ಅಂತೇಳಿ ಚಿಲ್ಲಿ ಆಯಿಲ್. ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡ್ವಿ. ಸ್ವಲ್ಪ ವಾಟರ್ ಆಡ್ ಮಾಡೋಣ. ಒಂದ್ ಸ್ವಲ್ಪ ಒಂದು ಪ್ಯಾನ್ ಕೊಡಿ. ಹಚ್ತಾ ಇದ್ದೀರಾ, ಎಲ್ಲ ಚೆನ್ನಾಗಿರ್ಲಿ ಅಂತ. ಹಚ್ಚಿದೀನಿ. ನಿಮ್ ಮನೇಲಿ ನೋಡ್ಲಿಲ್ವಾ ನೀವು? 1:35ಕ್ಕೆ ನೋಡ್ತಾ ಇರ್ತೀನಿ. ಇದು ಸ್ಪೂನ್ ಕೊಡಿ. ಸೊ 2 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕೊಂತ ಇದ್ದೀನಿ. ಸೊ ಇದೆಲ್ಲ ಕರಗಲಿ ಅದು ಸ್ವಲ್ಪ. ಸೊ ಇದು ಕರಗ ಆದ್ಮೇಲೆ ನಾವೇನು ಇದನ್ನ ಪನ್ನೀರ್ದು ಉಂಡೆ ಮಾಡ್ಕೊಂಡಿದ್ದೀವಿ ಅದನ್ನ ಇಲ್ಲಿ ಇಡ್ತೀವಿ. ಓಕೆ ಸೊ ಇದಕ್ಕೆ ವಾಟರ್ ಹಾಕಿದ್ರೆ ಅದು ಸಾಫ್ಟ್ ಆಗುತ್ತೆ. ಇದನ್ನ ತಿಂತೀವ ನಾವು? ಇದು ಪ್ಲಾಸ್ಟಿಕ್ ಅಲ್ವಾ? ಪ್ಲಾಸ್ಟಿಕ್ ಎಲ್ಲ ರೈಸ್ ಪೇಪರ್ ಇದೆ, ಆ ಥರ ಬೇರೆ ಇಲ್ಲ. ವಾಟರ್ ಹಾಕಿ. ಎಷ್ಟು ಹಾಕ್ಲಿ? ಅದ್ರ ಮೇಲೆ ಹಾಕಿ ಎಷ್ಟಾಗುತ್ತೆ. ಇದೀಗೇನಾಗುತ್ತೆ? ಈಗ ಇದು ಸಾಫ್ಟ್ ಆಗುತ್ತೆ. ಸೊ ಇದನ್ನ ರೈಸ್ ಪೇಪರು ನಾವು ಅದು ಉಂಡೆ ಮೇಲೆ ಎಲ್ಲ ಹಾಕ್ಬೇಕಲ್ಲ, ಹಂಗಾಗಿ ಕಟ್ ಮಾಡ್ಕೊಬೇಕು. ನಮ್ಗೆ ಎಷ್ಟು ಶೇಪ್ ಯಾವ ತರ ಬೇಕು ಅದನ್ನ ಕಟ್ ಮಾಡ್ಕೋಬಹುದು. ಸೊ ನಾನು ಇದನ್ನ 4 ಆಗಿ ಕಟ್ ಮಾಡ್ಕೊಂತ ಇದೀನಿ ಒಂದು ಶೀಟ್ ನ. ನಿಜವಾಗ್ಲೂ ಇದನ್ನ ರೈಸ್ ಇಂದ ಮಾಡಿರೋದಾ? ಆಫ್ ಮಾಡಿ. ಆಫ್ ಮಾಡ್ಬೇಕಾ? ಈ ರೈಸ್ ಪೇಪರ್ ನ ಏನ್ ಮಾಡ್ತೀವಿ ಅದ್ರ ಮೇಲೆ ಹಾಕ್ತೀವಿ. ಉಂಡೆ ಇದೆಯಲ್ಲ, ತಿರ್ಕೊಳ್ಳಿ ಇದೊಂದು ಸ್ವಲ್ಪ. ಈ ತರ ಒಂದೊಂದ್ರ ಮೇಲೆ ಈ ತರ ಹಾಕ್ಬೇಕು. ಬೆಡ್ಶೀಟ್ ಹೊಚ್ದಂಗೆ ಚೆನ್ನಾಗಿದೆ. ಇದು ಬೆಡ್ಶೀಟ್ ತರ ಹೊಚ್ಬಿಡೋದು. ಸೊ ಇದು ರೈಸ್ ಪೇಪರ್ ಇದ್ರ ಮೇಲೆ ಹಾಕಿ ಆದ್ಮೇಲೆ ನಾವೇನ್ ಚಿಲ್ಲಿ ಆಯಿಲ್ ನ ಮಿಕ್ಸ್ ಮಾಡ್ಕೊಂಡಿರ್ತೀವಿ. ಸೊ ಇದನ್ನ ಮೇಲ್ಗಡೆ ಹಾಕ್ತೀವಿ ಹಿಂಗೆ. ಸೊ ಇದನ್ನ ಒಂದು 2 ಮಿನಿಟ್ಸ್ ಹೈ ಫ್ಲೇಮ್ ಅಲ್ಲ, ಲೋ ಫ್ಲೇಮಲ್ಲಿ. ನಮ್ಮ ಅಡುಗೆ ಮನೆಗೆ ಅಪರೂಪಕ್ಕೆ ಫಸ್ಟ್ ಟೈಮ್ ತುಂಬಿದ ಬಸ್ರಿ ಬಂದಿದ್ದಾರೆ. ಸೊ ನಮ್ಮ ತುಂಬಿದ ಬಸ್ರಿಗೆ ನಾವು ಹಾಗೆ ಬರೀ ಕೈಲಿ ಕಳ್ಸಕ್ಕಾಗಲ್ಲ, ಅದು ನಮ್ಮ ಸಂಸ್ಕೃತಿನೂ ಅಲ್ಲ. ಸೊ ನಮ್ಮ ಕಡೆಯಿಂದ ಚಿಕ್ಕ ಉಡುಗೊರೆ ಅಂತ ಹೇಳೋದು ಅಥವಾ ಏನೋ ಗೊತ್ತಿಲ್ಲ, ಇದೊಂದು ನಮ್ದೊಂದು ಕೃತಜ್ಞತೆ ಅಂತ ಅನ್ಕೊಳ್ಳಿ, ಇದೊಂದು ನಮ್ಮ ಸಂಪ್ರದಾಯ ಅಂತ ಅನ್ಕೊಳ್ಳಿ. ತ್ರಿವೇಣಿ ಅವರೇ, ನಿಮ್ಮ ಮನೆಯ ಈ ತ್ರಿವೇಣಿ ಸಂಗಮ ಯಾವಾಗಲೂ ಚೆನ್ನಾಗಿರ್ಲಿ ನಮ್ಮ ಕಡೆಯಿಂದ. ಥ್ಯಾಂಕ್ ಯು. ಹೆಣ್ಣಿಗೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೊಂದಿಲ್ಲ. ಬಳೆ ಹಾಕೊಂಡ್ಬಿಡಿ. ನಾನೇ ಮುಡಿಸುವೇನೆ. ಆಕ್ಚುಲಿ ನಮ್ಮ ಮನೆಯವ್ರು ಮುಡ್ಸಿದ್ರೆ ಚೆನ್ನಾಗಿರೋದು. ನೋಡಿದ್ರ ಏನ್ ಸ್ವಾರ್ಥಿದ್ದಾರೆ ಅಂತ. ನಮ್ಮ ಮನೆಯವ್ರು ಮುಡಿಸಿದ್ರೆ ಚೆನ್ನಾಗಿರೋದು ಅಂತೆ ಕರ್ಕ ಬರ್ಬೇಕಾಗಿತ್ತು. ಅವ್ರು ಅವಾಗಲೇ ಬಂದು ಹೊಟ್ಟೋಗ್ಬಿಟ್ಟಿದಾರಲ್ಲ. ಆಯ್ತು, ಆಗೋಯ್ತಾ? ಇದೇನಕ್ಕ ದೋಸೆ ಹಾಕೋ ಗ್ಯಾಪ್ ಅಲ್ಲಿ ಇಷ್ಟು ಸಖತ್ತಾಗಿ. ಅದು ಜಾಸ್ತಿ ಏನು ಇದರಲ್ಲಿ ಫ್ಲೇಮ್ ಅಲ್ಲಿ ಇರುವಂತ ಅವಶ್ಯಕತೆ ಏನಿಲ್ಲ. ಬಿಕಾಸ್ ಅದೆಲ್ಲ ಲೈಕ್ ನ್ಯಾಚುರಲ್ ಆಗಿ ನಾವು ತಿನ್ಬೋದಲ್ವಾ, ಕ್ಯಾರೆಟ್ ಎಲ್ಲ. ಸೊ ಹಂಗಾಗಿ ಏನು ಬೇಯ್ಬೇಕು ಅನ್ನೋದೇನಿಲ್ಲ ಅದ್ರಲ್ಲಿ. ಹಂಗೆ ಸೊ ಹಂಗಾಗಿ ಪ್ಲೇಟ್ಗೆ ಹಾಕೊಳ್ಳೋದ. ನಂಗೆ ಗೊತ್ತೇ ಇರ್ಲಿಲ್ಲ ಆಕ್ಚುಲಿ ಈ ತರ ರೈಸ್ ಪೇಪರ್ ಅಲ್ಲೆಲ್ಲ ಡಂಪ್ಲಿಂಗ್ ಮಾಡ್ತಾರೆ. ಡಂಪ್ಲಿಂಗ್ ನಂಗೂ ಗೊತ್ತಿರ್ಲಿಲ್ಲ. ಏನಾದ್ರು ವೆರೈಟಿ ಟ್ರೈ ಮಾಡೋದ ಅಂತ ಮಾಡ್ತಾ ಇರುವಾಗ ಇದು ಸಿಕ್ತು. ಸೊ ತಗೊಳ್ಳಿ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಒಂದನ್ನೇ ಡೈರೆಕ್ಟ್ ಆಗಿ ಹಾಕೋಬೇಕು.
ಹೇಗಿದೆ, ಚೆನ್ನಾಗಿದ್ಯಾ? ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಅಂತ ಹೇಳಿದ್ದೀರಾ. ಮಜ್ಗಿ ಪನ್ನೀರ್ ಡಂಪ್ಲಿಂಗ್ ಮಾಡುವ ವಿಧಾನ. ಮೊದಲಿಗೆ ಒಂದು ಬೌಲ್ಗೆ 250 ಗ್ರಾಂ ತುರಿದ ಪನ್ನೀರ್, 2 ಚಮಚ ತುರಿದ ಕ್ಯಾರೆಟ್, ಹೆಚ್ಚಿದ ಕ್ಯಾಪ್ಸಿಕಮ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಚಿಲ್ಲಿ ಫ್ಲೇಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ರೌಂಡ್ ಆಗಿ ಉಂಡೆ ಮಾಡಿಕೊಳ್ಳಿ. ಈಗ ಒಂದು ಬೌಲ್ಗೆ 2 ಚಮಚ ಫ್ರೆಶ್ ಕ್ರೀಮ್, ಚಿಲ್ಲಿ ಆಯಿಲ್, ಸ್ವಲ್ಪ ನೀರು ಸೇರಿಸಿ ಬೀಟ್ ಮಾಡಿಕೊಳ್ಳಿ. ನಂತರ ಒಂದು ಕಡಾಯಿಗೆ 2 ಚಮಚ ಬೆಣ್ಣೆ ಹಾಕಿ ಕರಗಲು ಬಿಡಿ. ಬೆಣ್ಣೆ ಕರಗಿದ ನಂತರ ಪನ್ನೀರ್ ಉಂಡೆಗಳನ್ನು ಒಂದೊಂದಾಗಿ ಕಡಾಯಿಗೆ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಲು ಬಿಡಿ. ಈಗ ರೈಸ್ ಪೇಪರ್ ನ ಮಿಶ್ರಣದ ಆಕಾರಕ್ಕೆ ತಕ್ಕಂತೆ ಕತ್ತರಿಸಿ ಸ್ವಲ್ಪ ನೀರು ಸೇರಿಸಿ ನೆನೆಯಲು ಬಿಡಿ. ನಂತರ ಕತ್ತರಿಸಿದ ರೈಸ್ ಪೇಪರ್ ಅನ್ನು ಉಂಡೆಗಳ ಮೇಲೆ ಹಾಕಿ ತಯಾರಿಸಿಕೊಂಡ ಪೇಸ್ಟ್ ಅನ್ನು ಕಡಾಯಿಗೆ ಸೇರಿಸಿ ಲೋ ಫ್ಲೇಮ್ ನಲ್ಲಿ 2 ನಿಮಿಷ ಬೇಯಿಸಿಕೊಂಡರೆ ರುಚಿಯಾದ ಪನ್ನೀರ್ ಡಂಪ್ಲಿಂಗ್ ಸವಿಯಲು ಸಿದ್ಧ.